ಹಾ ನಿಧಿ ಸಿಕ್ಬಿಡ್ತು ಕಣೆ, ಸಿಕ್ಬಿಡ್ತು. ತಗೊಂಡೋಗನ್ ಬಾ, ಬೇಗ ತಾಂಡೋಗೋಣ ಬೇಗ ತಾಂಡೋಗ್ಬಿಟ್ಟು ನಾವು ಸೌಕರ್ ಆಗ್ಬಿಡೋಣ, ಮನೆ ಮೇಲೆ ಮನೆ ಕಟ್ಬಿಡೋಣ, ಬೇಗ ತಾಂಡೋಗ್ಬಿಡೋಣ ಕಣೆ ಶ್ವೇತಾ. ಇವತ್ತೇ ಯಾಕೆ ಹಿಂಗೆ ಮಾತಾಡ್ಕೊಳ್ಳುತ್ತೆ, ಏನು ಮಾತಾಡ್ಕೊಳ್ಳುತ್ತೆ ಹಿಂಗೆ ಇವತ್ತೇ? ನನಗೆ ಗೊತ್ತಿತ್ತು ಈ ರೀತಾ ಹಾಸಿಗೆಗೆ ಇರ್ತಾಳೆ ನಿಧಿನ ಅಂತ ನನಗೆ ಗೊತ್ತಿತ್ತು ಕಣೆ. ನೋಡು, ಹಾಸಿಗೆಗೆ ಇರೋದು ನಿಧಿ, ಮನೇನೆಲ್ಲ ಹುಡುಕಿದ್ರು ಸಿಗಲಿಲ್ಲ, ಆ ಹಾಸಿಗೆಗೆ ಇರೋದು ಅಂತ ನಾನು ಹೇಳಲಿಲ್ವೇ? ನೋಡು, ಅಯ್ಯೋ ನಮ್ಮತ್ತೆ ನಿಧಿ ಬಗ್ಗೆ ಕನ್ಸು ಕಾಣ್ತಾ ಐತೆ. ನನ್ನ ನಿಧಿ ಎಲ್ಲೈತೆ ಅಂತ ಹೇಳಿ ಮನೆಯನ್ನೆಲ್ಲ ಹುಡುಕಿದ್ದಾರೆ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು. ಅತ್ತೆ ನಿಧಿ ಅಂತ ಹೇಳಿ ಮಾತಾಡ್ತಾ ಐತೆ ಕೂತ್ಕೊಂಡು. ನಮ್ಮತ್ತೆ ಈ ಮನೇಲೈತೆ ನಿಧಿ ಅಂತ ಅಂದ್ಕೊಂಡು ಎಲ್ಲ ಹುಡ್ಕಾಡ್ಬಿಡ್ತಾ ಇದ್ದಾರೆ ಇಬ್ಬರು. ಹಾಸ್ಕೆಲ್ ಬೇರೆ ಐತೆ ಅಂತ ಹೇಳಿ ಹಾಸ್ಕೆಲ್ ನೋಡಿದ್ದಾರೆ. ಅದಕ್ಕೆ ಸಿಕ್ಕೈತೆ ಅಂತ ಹೇಳಿ ಕನ್ಸು ಕಾಣ್ತಾ ಐತೆ. ಕನ್ಸು ಕಾಣು ನಾನು ಹಂಗೆಲ್ಲ ಇದ್ದಿದ್ರೆ ನಾನು ಯಾಕೆ ನಿಮ್ಮನ್ನ ಈ ಮನೇಲಿ ಬಿಡ್ಕೊಂತ ಇದ್ದೆ ಹೇಳ್ರಿ? ಇಲ್ಲಿ ಬಿಡ್ಕೊಂತಾನೆ ಇರಲಿಲ್ಲ. ಇಲ್ಲಿಂದ ಫಾಸ್ಟ್ ಆಚೆಗೆ ಹೋಗ್ರಿ ಅಂತ ನಿಮ್ಮನ್ನ ಕಳಿಸ್ತಾ ಇದ್ದೆ. ಈ ರೀತಾ ಹೆಂಗೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ, ಯಾರು ಹೆಂಗೆ ಅಂತ ತಿಳ್ಕೊಂಡಿರಿದ್ದೀನಿ ನಾನು. ನೀವಿಂಥ ಕೆಲಸ ಮಾಡ್ತೀರಾ ಅನ್ನೋದು ಗೊತ್ತಿತ್ತು, ನೀವು ಈ ಮನೆಗೆ ಯಾಕೆ ಬರ್ತಾ ಇದ್ದೀರಾ ಅನ್ನೋದು ಗೊತ್ತಿತ್ತು ನನಗೆ. ನಿಧಿ ಎಲ್ಲ ತಗೊಂಡು ಎಲ್ಲಿ ಇಕ್ಕಿರ್ತಾಳೆ, ಇವ್ರು ಹೆಂಗೋ ಕೆಲ್ಸಕ್ಕೆ ಹೋಗ್ತಾಳೆ, ಎಲ್ಲ ನಾವು ತಾಂಡೋಗ್ಬಿಡ್ಬೋದು ಅಂತ ಹೇಳಿ ಬಂದಿದ್ದಾರೆ. ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಬಿಟ್ಟಿದ್ದಾರೆ ಇವರು. ನನ್ನ ನಿಧಿಗೋಸ್ಕರ ಇವರು ಈ ಮನೆಗೆ ಬಂದಿರೋದು. ಕನ್ಸು ಕಾಣಿ ನಿಧಿ ಬಗ್ಗೆ ನಿಧಿ ಸಿಗುತ್ತೆ, ನಾನು ಶ್ರೀಮಂತಲಾಗ್ತೀನಿ ಅಂತ ಹೇಳಿ. ನಾನೇ ನಿಮಗೆ ಅದರಲ್ಲಿ ₹1 ಏನು ರೀತಕ್ಕ ಹಂಗೆ ನೋಡ್ತಾ ಇದೆಯಾ? ಅತ್ತೆ ಏನೋ ಕನ್ಸು ಕಾಣ್ತಾ ಇರಬೇಕು ಶ್ವೇತಾ, ಯಾಕೋ ಏನೋ ಮಾತಾಡ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೀನಿ ಅತ್ತೆನ. ಓ ಹೌದಾ? ಅತ್ತೆವ್ರೇ, ಅತ್ತೆ ಸಿಕ್ತು ತಡಿಯೇ ಶ್ವೇತಾ, ಹಾಸಿಗೆಗೆ ಐತೆ ತಡಿ, ನಿಧಿ ಇಲ್ಲೇ ಐತೆ ಕಣೆ ನೋಡಲ್ಲಿ. ಇನ್ನೂ ಸ್ವಲ್ಪ ತಾಮನ. ಅಯ್ಯೋ ಇವತ್ತೆ ಕನ್ಸು ಕಾಣ್ತಾ ಐತೆ, ನಿಧಿ ಐತೆ ಅಂತ ಹೇಳಿ ಇವಕ್ಕನಿಗೆ ಗೊತ್ತಾಗ್ಬಿಡ್ತಲ್ಲಪ್ಪ, ನಾವು ನಿಧಿ ಹುಡುಕ್ತಾ ಇರೋದು. ಅತ್ತೆವ್ರೇ, ಅತ್ತೆ ಎದ್ದೊಳತ್ತೆ. ಹಾಂ ಶ್ವೇತಾ, ಯಾಕಮ್ಮ ಕರ್ದ? ರೀತಾ ಯಾಕಮ್ಮ? ಯಾಕತ್ತೆ ಏನೋ ಕನ್ಸು ಕಾಣ್ತಾ ಇದೆಯಾ? ಏನೋ ನಿಧಿ ಬಗ್ಗೆ ಕನ್ಸು ಕಾಣ್ತಾ ಇದೆಯಾ? ನಿಧಿ ಅಲ್ಲೈತೆ ಇಲ್ಲೈತೆ ಅಂತ ಮಾತಾಡ್ತಾ ಇದೆಯಾ? ನಿನ್ನ ನಿಧಿ ಬಗ್ಗೆನೇ ಚಿಂತೆ ಆಗ್ಬಿಟ್ಟೈತಲ್ಲತ್ತೆ. ಅತ್ತೆ ಎದ್ದೊಳತ್ತೆ ಫಸ್ಟ್ ನಿನ್ನ ಮೇಲಕ್ಕೆ. ಅಲ್ಲ ಮಲ್ಕೊಬಿಟ್ಟು ಸುಮ್ಮನೆ ಹಿಂಗೆ ಕೂತ್ಕೊಂಡು ಸ್ವಲ್ಪ ತಿಂಗಳು ಉಳ್ಕೊಂತೀನಿ ಅಂತ ಉಳ್ಕೊಬಿಟ್ಟು ಏನು ಕನ್ಸು ಕಾಣ್ತಾ ಇದೆಯಾ ನೀನು? ಎದ್ದೊಳತ್ತೆ ಫಸ್ಟ್ ಎದ್ದು ಕೂತ್ಕೊ ಇಲ್ಲಿ. ಏನು ನಿದ್ದೆಗಣ್ಣಲ್ಲಿ ಸುಮ್ಮನೆ ಮಾತಾಡ್ತೀಯ? ಯಾಕೆ ಇಬ್ಬರಳು ಹಿಂಗೆ ನೋಡ್ತಾ ಇದ್ದೇನೆ ನನ್ನ? ಅಯ್ಯೋ ಶಿವನಿ, ಯಾಕಂಬ್ರಿತ? ನಿಧಿ ಬಗ್ಗೆ ಕನ್ಸು ಕಾಣ್ತಿದ್ದಲ್ಲ, ನಿಧಿ ಸಿಕ್ತು ಕಣೆ, ನಿಧಿ ಸಿಕ್ತು ಅಂತಿದ್ದಲ್ಲ, ಯಾಕಂಗೆ ಕನ್ಸು ಕಾಣ್ತಾ ಇದೆಯಾ? ಯಾವ ನಿಧಿನೂ ಇಲ್ಲ, ಎಂಥದ್ದು ಇಲ್ಲ. ಯಾಕೆ ನೀವು ಹಿಂಗೆ ಕನ್ಸು ಕಾಣ್ತಾ ಇದ್ದೀರಾ? ಅಯ್ಯೋ ನಿಧಿ ಅಂತ ಬರೀ ಅದೇ ದಿಗ್ಲಲ್ಲಿರ್ರಿ. ಅತ್ತೆ ಯಾವ ನಿಧಿ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ ನನಗೆ. ನೀವು ಸುಮ್ಮನೆ ಈ ರೀತಿ ನಿಮ್ಗೆ ನಿಧಿ ಸಿಕ್ಕೈತೆ ಅಂತ ಅಂದ್ಕೊಂಡಿದ್ರಾ? ನಿಧಿ ಎಲ್ಲ ಸಿಕ್ಕಿದ್ರೆ ನಾನು ಏನಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ನತ್ತೆ ನಾನು? ಅತ್ತೆ ಏನೂ ಇಲ್ಲ, ನಿಧಿ ಇಲ್ಲ ಏನಿಲ್ಲ, ಯಾಕೆ ಸುಮ್ಮನೆ ಹಂಗೆ ಕನ್ಸು ಕಾಣ್ತೀರಾ ನೀವು? ಬಿಡಿ ಅಕ್ಕ, ನಾನೆಲ್ಲ ಹೇಳ್ತೀನಿ. ಹೋಗಿ ನೀವು ತಿಂಡಿ ತಿನ್ನೋಗಿ ಅಕ್ಕ, ಹೋಗಿ ತಿಂಡಿ ರೆಡಿ ಆಗೈತೆ. ಅತ್ತೆ ಅದೆಲ್ಲ ಕನ್ಸು ಕಾಣಕ್ಕೆ ಹೋಗ್ಬಿಡ ನೀನು, ಸುಮ್ಮನೆ ಕೆಲಸ ಮಾಡೋದು ನೋಡು. ಕೆಲಸ ಮಾಡಿ ದುಡ್ಡು ದುಡಿತೀನಿ ಅಂತ ಅನ್ನು ನಿರ್ಧಾರ ಮಾಡು, ದುಡ್ಡು ದುಡಿತೀನಿ, ಚೆನ್ನಾಗೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅಂದ್ಕೋ. ಅಯ್ಯೋ ಅತ್ತೆ ಹೋಗತ್ಲಾಗೆ. ನಿಮ್ಮ ಮನೆಗೇನು ನಿಧಿ ಅಂತ ಅಂಬಿಸ್ಕೊಂತ ಇರೋದ? ಅವಕ್ಕ ಕೇಳಿಸ್ಕೊಬಿಡ್ತು. ಇವಾಗೇನೋ ಜಾಗ ಬದಲಾಯಿಸ್ತೆ. ನೀನು ಹಾಸ್ಕೆಡೆಗೈತೆ ಅಂತಿದ್ದಂತೆ. ಹೋಗತ್ಲಾಗೆ ಮನಿಕೊಂಡು ಯಾಕತ್ತೆ ನೀನು ಹಂಗೆ ಅಂಬಿಸ್ಕೊಂತ ಇದೆಯಾ? ಅಯ್ಯೋ ನಾನು ಕನಸ್ನಾಗ ಹೆಂಗಾಗಿತ್ತು ಅಂತಂದರೆ ಹಾಸಿಗೆಲ್ಲ ಕಿತ್ತಿದ್ವಂತೆ, ಎಷ್ಟೋ ಸಿಕ್ಕಿತ್ತಂತೆ ನಿಧಿ. ಅವಾಗ ಅವಳು ಇರಲಿಲ್ವಂತೆ, ಕೊಳ್ಳೆ ಶ್ವೇತ ತಗೊಂಡೋಗೋಣ ಅಂತ ಮನೆ ತಕ್ಕ ಜಲ್ಜಲ್ ತಗೊಂಡೋದ್ವಂತೆ. ಅವನಿಗೆ ಎಲ್ಲನ ಇನ್ನೂ ಇತ್ತಂತೆ ಮಸ್ತಾಗಿ, ಇನ್ನೋಡು ತಕ್ಕಮನೆ ಅಮ್ಮಂಗಾಗದಂತೆ. ತಿರ್ಗಿ ನಮ್ಮ ಅಯ್ಯಪ್ಪ ಬೇರೆ ಬಂತಂತೆ, ನಮ್ಮ ಅಯ್ಯಪ್ಪನಾಗೆ ಸಿರಿಯ ಆಡ್ತಂತೆ. ಕನಸ್ನಾಗೆ ಹಂಗಾತು ಕಣೆ ಶ್ವೇತ. ಅಯ್ಯೋ ಹಂಗೆ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಕಣೆ. ನಾವು ಸ್ಯಾನೆ ಸಿಕ್ಬಿಡ್ತಲ್ಲ, ಹೋಗಪ್ಪ ಅಂತ ಹೇಳಿ ನಮ್ಮ ಕಂಟಿಗೆ ಕಾರು ಲಾರಿ ಎಲ್ಲ ತಗೊಂಬಾರಪ್ಪ ಅಂತ ಹೇಳಿ ಕೊಡಂಗಾತು, ಎಲ್ಲನ ಹಿಂಗಾತು. ಊರಾಗೆ ನಾವೇ ಇಪ್ಪಟ್ಟು A1 ಆಗ್ತೀವಿ, ಊರಾಗ ನಾವೇ ಸೌಕರ್ಯ ಆಗ್ತೀವಿ ಅಮ್ಮಂಗಾತು ಕಣೆ ಶ್ವೇತಾ. ಅಯ್ಯೋ ಎಂಥದ್ದು ಇಲ್ಲ, ನಿಮ್ಮ ಕಂಡು ಕನ್ಸು ಕಂಡಿದ್ದೀರ. ಇಲ್ಲಿ ಇಲ್ಲ ಅನಿಸುತ್ತೆ ನನಗೇನ. ಅವಕ್ಕ ಇಲ್ಲದಕ್ಕೆ ಮತ್ತೆ ಅಷ್ಟು ಧೈರ್ಯವಾಗಿ ಹೋಗಿದ್ದು. ಇಲ್ಲೇನಾದರೂ ಇದ್ದಿದ್ರೆ ಅವಕ್ಕ ಹೋಗ್ತಾ ಇರಲಿಲ್ಲ. ಅತ್ತೆ ನನಗೆ ಯಾಕೋ ಒಂದು ಅನುಮಾನ ಕಾಣುತ್ತೆ, ಅವಕ್ಕನಿಗೆ ನಿಧಿ ಸಿಕ್ಕೈತಾ ಅನ್ನೋದೇ ನನಗೆ ಅನುಮಾನ. ನಿಧಿ ಸಿಕ್ಕಿಲ್ಲ, ಅವಕ್ಕನಿಗೆ ಸಿಕ್ಕಿದ್ರೆ ಅವ್ರು ಯಾಕೆ ಕೆಲ್ಸಕ್ಕೆ ಹೋಗೋರು, ಯಾಕೆ ಮೈ ನೋಯಿಸ್ಕೊಳ್ಳೋರು? ಸುಮ್ಮನಿರೋದನ್ನ ತಿನ್ಕೊಂಡು ಕೂತ್ಕೊಳ್ಳೋರು. ಬೆಳ್ಳಿ ಬಂಗಾರ ಎಷ್ಟು ತಿಂದರೂ ಸಾಲಲ್ಲ, ಅಷ್ಟು ನಿಧಿ ಸಿಕ್ಕಿದ್ರೆ ಎಷ್ಟು ತಿಂದರೂ ಸಾಲಲ್ಲ, ಅಷ್ಟು ಸಿಗುತ್ತೆ. ಅಯ್ಯೋ ಅದು ಕನಸ್ನಾಗೆ ಹಂಗಾಗ್ಬಿಡ್ತು.
ಹೋಗತ್ಲಾಗೆ ಹಂಗೆ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಅಯ್ಯಪ್ಪಂತೂ ಸರಿ ಆಡ್ಬಿಡ್ತು. ಚಂದ್ರಪ್ಪಗಿನ್ನ ನಾನೇ ಮೇಲಿರ್ತೀನಿ, ಚಂದ್ರಪ್ಪಗಿನ್ನ ನಾನೇ ಸೌಕರ್ಯ ಆಗ್ತೀನಿ ಅಂತ ಹೇಳಿ ನಮ್ಮ ಅಯ್ಯಪ್ಪನ ಸಿರಿ ಆಡ್ಬಿಡ್ತು ಬಿಡತ್ತ. ಹೋಗತ್ತೆ ಅಂತ ಕೆಲಸ ಆಯ್ತು. ಏನು ಶ್ವೇತಾ, ನೀನು ಅಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ರೀ ಅತ್ತೆ, ನಿಧಿ ಸಿಕ್ಕೈತಿ ಅಂತ ಹೇಳಿ ಕನ್ಸು ಕಾಣ್ತಾ ಕೂತ್ಕೊಂಡೈತಿ. ಅದನ್ನ ರೀತಕ್ಕ ಕೇಳಿಸ್ಕೊಬಿಡ್ತು. ನಿಧಿ ಸಿಕ್ತು ಕಣೆ ಶ್ವೇತಾ, ನಿಧಿ ಸಿಕ್ತು ಹಾಸ್ಕೆಡೆಗೈತಿ ಅಂತ ಹೇಳಿ ಮಾತಾಡ್ತೈತೆ. ಅದಕ್ಕೇನೆ ಅವಕ್ಕ ನೋಡು ಯಾ ನಿಧಿ ಇಲ್ಲ ಏನಿಲ್ಲ, ನೀನು ಸುಮ್ಮನೆ ಹಿಂಗೆ ಕನ್ಸು ಕಾಣ್ತೀಯ ಅಂತ ಹೇಳಿ ಅವಕ್ಕ ಮಾತಾಡೋತು. ಅಲ್ಲ ಅವಕ್ಕ ಏನು ಅಂದ್ಕೊಳ್ಳೋಣ, ಇವತ್ತೇ ಒಂದು ಹಿಂಗೆ ಸುಮ್ಮನೆ ಸಣ್ಣ ಉಳ್ಕೊಂತೀನಿ, ನಿದ್ದು ಬಂದಂಗೆ ಆಗುತ್ತೆ ಅಂತ ಉಳ್ಕೊಂಡಿದ್ದು ಹಂಗೆ ಕನ್ಸು ಕಾಣ್ತೈತೆ ಕಣ್ರಿ. ಅಮ್ಮ, ಯಾವ ನಿಧಿ ಇಲ್ಲ ಏನೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಈ ಮನೇಲಿ ನಿಧಿ ಎಲ್ಲ ಇರಂಗಿದ್ದಿದ್ರೆ ಆ ರೀತಕ್ಕ ಇಲ್ಲಿ ಬಿಡ್ಕೊಂತಿರ್ಲಿಲ್ಲ ನಮ್ಮನ್ನು ಯಾರನ್ನೂ. ಯಾಕೆ ಇಲ್ಲಿ ಬರ್ತೀರಾ ಹಂಗೆ ಹಿಂಗೆ ಅಂತೇಳಿ ಬೈದು ಬಿಡೋದು. ಇವಾಗ ನಮ್ಮನ್ನಿಲ್ಲ ಆರಾಮ ಬಿಟ್ಟು ಹೋಗ್ತಾಯಿತ್ತು ಅಂದರೆ ಇಲ್ಲ ಅನಿಸುತ್ತೆ. ಅಲ್ಲ, ಅವ್ರು ಅಷ್ಟಕ್ಕೂ ನಿಧಿ ಸಿಕ್ಕಿದ್ರೆ ಯಾಕೆ ಕೆಲಸಕ್ಕೆ ಹೋಗ್ತಾಯಿದ್ರು? ಅದೇ ನಾನು ಹಂಗೆ ಕೇಳ್ತಾ ಇರೋದು. ಅವರು ನಿಧಿ ಸಿಕ್ಕಿದ್ರೆ ಯಾಕೆ ಕೆಲ್ಸಕ್ಕೆ ಹೋಗ್ತಿದ್ರು ಅನಿಸ್ತೈತೆ. ಬಿಡು, ಅಕ್ಕ ಹೋದ್ಮೇಲೆ ಮಾತಾಡೋಣ. ಹಾಸಿಗೆ ಒಂದು ನೋಡಬೇಕು, ಹಾಸಿಗೆ ತೆಗ್ದು ನೋಡ್ಬಿಡೋಣ. ಈಗ ನೋಡೋಣ, ಅದರಲ್ಲಿ ಇಲ್ಲ ಅನಿಸುತ್ತೆ ಕಾಣತ್ತೆ. ಅದು ರೆಡಿ ಬೆಡ್ಡು, ರೆಡಿದಿದ್ದಂಗೆ ಸೇಮ್ ಐತೆ. ಹೊಲ್ಸಿರೋದಾದರೆ ಬಿಡಪ್ಪ ಅನ್ಬೋದಾಗಿತ್ತು. ಕಣೆ ಇಲ್ವೇನಮ್ಮ. ಅಲ್ಲ ಅಂದರೆ ಒಂದೊಂದು ಕಾಣಿಸು ನಿಜ ಆಗ್ತಾವ ಕಣಿ. ಇದ್ರೂ ಇರ್ಬೋದೇನೋ, ಹೇಳೋಕ್ಕಾಗಲ್ಲ. ಅವಳು ಹೋದ್ಮೇಲೆ ಹೆಂಗನಾಗಲಿ ಕೀಳ್ಸೋಣ, ಕಿತ್ಸು ಹಾಸಿಗೆ ಹೊಲ್ಸ ಅಯ್ಯಪ್ಪನ ತೆಗೆ ಹೊಲ್ಸ್ಕೊಬೇಕಾಗುತ್ತೆ. ನೋಡೋಣ ಅದೆಲ್ಲಿ ಅದ್ರಾಗೆ ಇರಬೇಕು ಅನ್ಸುತ್ತೆ ನನಗೇನೋ ಸಾಮಾನ್ಯ. ಅವ ಅಕ್ಕ ಬೇರೆ ಇವಾಗ ಕೇಳಿಸ್ಕೊಂತು ಏನಂದ್ಕಂತ ಏನಾರೀ ತಕಯ್ಯ ಬಾರ ಮತ್ತ ಏನು ಕನ್ಸು ಕಾಮ್ತೀಯ? ನಾನು ಹೇಳ್ದೆ ಯಾತು ಇಲ್ಲ ಕಣಮ್ಮ ಅಂತ ಹೇಳಿ ಕೇಳಲಿಲ್ಲ ನೀನು. ಹೋಗತ್ತ ಕನ್ಸು ಕಾಣ್ತಾ ಇರು ಕುಕ್ಕಂಡು ಸುಮ್ಮನೆ. ನೋಡಿ ನಮ್ಮ ಕಾಂಟಿ ಹೆಂಗೆ ಶೀಟ್ ಆಗ್ತಾ ಅನ್ಸ್ಬೇಕಾ. ನಾನೇನು ಮಾಡಾನೆ, ಅಯ್ಯೋ ಕನಸ್ನಾಗಂತೂ ನಮ್ಮ ಕಾಂಟಿನೂ ಸಿರಿಯಾಡ್ದ, ನಮ್ಮ ಅಯ್ಯಪ್ಪನೂ ಸಿರಿಯಾಡ್ತು. ನಮ್ಮ ಅಯ್ಯಪ್ಪಂತೂ ಬಿಡತ್ತ ಹಂಗೇನು. ಬಿಡು, ನಾವು ಊರಾಗೆ ಇಪ್ಪಟ್ಟು ಮೇಲಮ್ಮಂಗಿರ್ತೀವಿ. ನಮ್ಮ ಅಡಿಕೆ ಗಿಡ ಎಲ್ಲ ನಾವು ಹೋದ್ರೂ ಪರವಾಗಿಲ್ಲ. ಅಡಿಕೆ ಗಿಡ ಎಲ್ಲನ ಮತ್ತು ಹೆಂಗನ ಎಲ್ಲನ ಸೆಣಕಿರ್ತೀವಿ ಅಂತ ನಮ್ಮ ಅಯ್ಯಪ್ಪಂತ ಸರಿ ಆಡ್ಬಿಡ್ತು. ಅಡಿಕೆ ಗಿಡ ಇಲ್ಲ ಅಂದ್ರೂ ಬಮ್ಲಿಂಗಣ್ಣ ಎಂಥ ಮನೆ ಕಟ್ಬಿಟ್ಟ ಅಂತ ಹೇಳಿ ಎಲ್ಲ ಊರಾಗೆಲ್ಲ ಬೊಗಳ್ತಾರೆ ಅಂತ ಹೇಳಿ ಹೆಂಗೆ ನಮ್ಮ ಅಯ್ಯಪ್ಪಂತ ಸಿರಿ ಆಡ್ಬಿಡ್ತು ಬಿಡತ್ತ. ಅಯ್ಯೋ ದೇವ್ರೇ, ನಾನಂತೂ ಹಂಗೆ ಆಗ್ಬಿಟ್ರೆ ಸಾಕು ಅನ್ಕಣಿ. ಅಂದರೆ ಇಂಥ ಕನ್ಸು ಬಿದ್ದಿದ್ದಾಗಲತ್ತಾಗ ನಿಜ ಆಗುತ್ತೆ ಕಣಿ. ನೋಡೋಣ ಅದೆಲ್ಲ ತಾಡಿ ಅವಳೋಗ್ಲಿ. ಇವಾಗ ಬೇರೆ ಅಕ್ಕಗೆ ಅನ್ನಿಸ್ತಾ ಇರುತ್ತೆ, ನೀವು ಬೇರೆ ಅಂಬಿಸ್ಕೊಂಡಿದ್ಕೋ ಅದಕ್ಕೂ ಇವ್ರ ಮನೆಗೆಲ್ಲ ಹುಡ್ಕಿರ್ತಾರೆ ಅಂತ ಹೇಳಿ ಏನಾರ ಜಾಗ ಚೇಂಜ್ ಮಾಡಿದ್ರು ಮಾಡುತ್ತೆ. ಯಾರಿಗೆ ಗೊತ್ತು, ಹಾಸಿಗೆಗೆ ಇಟ್ಟಿರೋಕ್ಕಿಲ್ಲ ಅನಿಸುತ್ತೆ ಕಾಣುತ್ತೆ ನನಗೇನಾನ. ಎಲ್ಲಿಕ್ಕೈತೋ ಏನೋ ಗೊತ್ತಿಲ್ಲ. ಈ ಮನೇಲಿ ಇಲ್ಲ ಅನಿಸುತ್ತೆ ನನಗೇನಾನ. ಎಲ್ಲೈತೆ ಅಂತ ಗೊತ್ತಿಲ್ಲ. ಮಕ್ಕಳು ಯಾವ ಮನೇಲಿ ಸಿಕ್ಕಿದ್ದು, ಈ ಮನೆಯೆಲ್ಲ ಎಲ್ಲಿ ಸಿಕ್ಕಿದ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮದು ಹಳೆ ಮನೆ ಐತಲ್ಲ, ಅಲ್ಲೇ ಇತ್ತಂತೆ. ಅಲ್ಲಂತಿರೋದು, ಅಲ್ಲಿ ಸಿಕ್ಕಿತ್ತಂತೆ ಅವಳಿಗೆ. ಆಮೇಲೆ ಈ ಮನೆ ತಗೊಂಡಿದ್ದವಳು ಇಲ್ಲಿ ಸಿಗೋಕ್ಕೆ ಮುಂಚೆಗೆ ಮನೆ ತಗೊಂಡಿರಲಿಲ್ಲ ಕಣೆ. ಅಲ್ಲಿ ತಗೊಂಡಿದ್ದು, ಅಲ್ಲಿದ್ದಾಗಲೇ ತಗೊಂಡಿದ್ರು. ಹಳೆ ಮನೆಯಾಗಿತ್ತಲ್ಲ ಅಲ್ಲಿ. ಒಟ್ಟಿನಲ್ಲಿ ಐತಿ ಅಂತ ಹೇಳಾರಂತ ನಮ್ಮ ಅಯ್ಯಪ್ಪಂಗೆ ಅಂಬೋದು. ಅದು ಯಾರಿಗನಸ್ ನಿಮ್ಮ ಮನೆಗಳಾದ್ರೆ ಸೀಮಿತವಾಗೈತೆ ನಿನ್ನ ಸೊಸೆಯರಿಗೆ ಅಂತ ಹೇಳಾರಂತೆ. ಒಟ್ಟಿನಲ್ಲಿ ನಮ್ಮ ಮನೆ ನಿಧಿ ಇರೋದು ನಿಜ. ಎಲ್ಲನ ಹಂಗಂತ ಹೇಳೋರು ನಿನ್ನ ಸೊಸೆಯರಿಗೆ ಸರಿ ಸೀಮಿತವಾಗೈತೆ ಅಂತ ಯಾವಾಗ ಶಾಸ್ತ್ರ ಹೇಳೋರು ಯಾರೋ ಹೇಳಿದ್ರು. ಮತ್ತು ಹಂಗಾರೆ ರೀತಕ್ಕನಿಗೆ ಸಿಕ್ಕಿರೋದು ಅನಿಸುತ್ತೆ ನನಗೇನಾನ. ನನಗಂತೂ ಕನಸ್ನಾಗೆ ರೀತು ಸಿಕ್ಕಿರೋ ನಿಧಿ ನನಗೆ ಸಿಕ್ಕೈತೆ ಅನ್ನೋ ಥರ ಕನಸು ಬಿದ್ದುಬಿಟ್ಟಿತ್ತು. ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ನಾವು ಬಟ್ ಹೆಂಗೆ ಆಗ್ಬಿಡ್ತೀವಪ್ಪ, ಹೆಂಗಿರ್ಬೋದು ಅಂದ್ಕೊಂಡೆ. ಆದರೆ ಅದು ಕನಸು. ಅಯ್ಯೋ ರೀತನಿಗೆ ಬೇರೆ ಗೊತ್ತಾಯಿತು ನಾನು ನಿಧಿ ಅಂತ ಉಂಬ್ಲಿಸ್ಕೊಂತ ಇದ್ದು. ಏನು ಮಾಡೋದು, ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.